ಮತ್ತು ಈ ಸಭೆಯ ಮುಖಂಡತ್ವ ವಹಿಸಿರ್ತಕ್ಕಂಥ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ವೆಂಕಟೇಶ್ ಪ್ರಸಾದ್ ಅಣ್ಣನವರು ಮತ್ತು ಅಯ್ಯಣ್ಣನವರು ಮತ್ತು ಕಾರ್ಪೊರೇಟರ್ಗಳು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ BLA-2 ಮತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಈ ಒಂದು BLA-2 ಸಭೆಗೆ ತಮಗೆಲ್ಲರಿಗೆ ಹೃತ್ಪೂರ್ವಕವಾದ ನಾಗೇಂದ್ರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕದಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಈ ಒಂದು SIR ಪ್ರಕ್ರಿಯೆ ಮನೆ ಮನೆ ಭೇಟಿ ಕಾರ್ಯಕ್ರಮ ನಡೀತಾ ಇದೆ. ಅದ್ರ ಉದ್ದೇಶವಾಗಿ ಈ ಸಭೆಯನ್ನು ನಾವು ಏರ್ಪಾಡು ಮಾಡಲಾಗಿದೆ ಮತ್ತು ಈ ಸಭೆಯನ್ನು ನಮ್ಗೆಲ್ಲರಿಗೂ ಒಂದು ತರಬೇತಿ, ಒಂದು ಕಿಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ತಕ್ಕಂಥ ಅಫಾಕಿದ್ದಾರೆ. ಇಲ್ಲಿ ಹಿರಿಯ ಮುಖಂಡರು ಕೂಡ ತಮಗೆ ತಮ್ಮ ಒಂದು ಯಾವ ರೀತಿ ಅಂತ ಬೂತ್ ಮಾಡ್ತಕ್ಕಂಥ ಒಂದು ಸಭೆಯಲ್ಲಿ ವಿಷಯ ಇದೆ. ಅದಕ್ಕಾಗಿ ಈಗ ಪ್ರಾಸ್ತಾವಿಕವಾಗಿ ನಾನು ತಮ್ಮ ಮುಂದೆ ಗಮನಕ್ಕೆ ತರೋದು ಏನಂತಂದ್ರೆ, ಏನು ಈ ದೇಶದ ಮೊದಲ ಚುನಾವಣೆ ಆಯುಕ್ತರಾಗಿರ್ತಕ್ಕಂಥ ಸುಕುಮಾರ್ ಸೇನ್ ಅವರು ಮನೆ ಮನೆ ಹುಡುಕಿ ಮತದಾನ ಮಾಡಿರ್ತಕ್ಕಂಥ ಈ ದೇಶದ ಚುನಾವಣೆ ವ್ಯವಸ್ಥೆ ಈ ದಿನ ಮನೆ ಹುಡುಕಿ ಮತದಾನ ತೆಗಿತಕ್ಕಂಥ ಕೆಲಸ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅವರು ಉಳಿಸ್ತಕ್ಕಂಥ ಕೆಲಸ ಇಲ್ಲಿ ಇರ್ತಕ್ಕಂಥ BLA-2 ಕಾಂಗ್ರೆಸ್ BLA-2ಗಳು ಮಾಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಒಂದು ಮೊದಲನೇ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಮತದಾನ ಪ್ರಜಾಪ್ರಭುತ್ವದ ಒಂದು ಹಕ್ಕು, ಮತದಾನ ಸಂವಿಧಾನದ ಹಕ್ಕು, ಮತದಾನ ಪ್ರಜಾಪ್ರಭುತ್ವದ ಜೀವ. ಇವತ್ತು ಜೀವಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಯಾವುದಂತಂದ್ರೆ SIR ಈ ದೇಶಕ್ಕೆ ಅವಶ್ಯಕತೆ ಇದೆ. SIR ಈ ಹಿಂದೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ, ಈ ಹಿಂದೆ ಬಿಜೆಪಿ ಕೂಡ ಮಾಡಿದ್ದಾರೆ. ಈಗ ಮಾಡ್ತಕ್ಕಂಥ ಬಿಜೆಪಿ SIR ಈ ದೇಶದ ಮಾರಕ, ಸಂವಿಧಾನದ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಟಾರ್ಗೆಟ್ ಮತದಾರರನ್ನು ಮಾಡಿ ಈ SIR ಅಲ್ಲಿ ನಮ್ಮ ತೆಗಿತಕ್ಕಂಥ ಹುನ್ನಾರ ಈಗಾಗಲೇ ಬಂಗಾಳ, ಈಗಾಗಲೇ ಬಿಹಾರ್, ಈಗಾಗಲೇ ಈ ದೇಶದಲ್ಲಿ ಇಂದಿನಿಂದ 16 ರಾಜ್ಯಗಳಲ್ಲಿ SIR ಆಗಿದೆ. ಈ ಹಿಂದೆ ಆಗ್ತಕ್ಕಂಥ SIR ನಾವೆಲ್ಲ ನೋಡಿದೀವಿ ಕೂಡ. ಅದಕ್ಕಾಗಿ ಈ ಹಿಂದೆ ಆಗಿತ್ತು SIR ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ SIR ಎಂದದು ಎಲ್ಲಾ ಒಂದು ವೋಟರ್ಸ್ ಅನ್ನ ಉಳಿಸ್ಕೊಂಡು ಅವರಿಂದ ಮತ ತಗೊಂಡು ಸರ್ಕಾರ ರಚನೆ ಮಾಡೋದು ಕಾಂಗ್ರೆಸ್ SIR ಆಗಿತ್ತು. ಇವತ್ತು ಬಿಜೆಪಿ SIR ನೋಡ್ತಿದ್ರೆ ಟಾರ್ಗೆಟ್ ಮತದಾರ ಮಾಡ್ಕೊಂಡು ಇವತ್ತು ನಮ್ಮನ್ನೆಲ್ಲ ಶೋಷಣೆ ಮಾಡತಕ್ಕಂಥ ಅಲ್ಲಿ SC, ಅಲ್ಲಿ ST, ಅಲ್ಲಿ ಅಲ್ಪಸಂಖ್ಯಾತರು, ಅಲ್ಲಿ ಬಡವರು, ಆರ್ಥಿಕವಾಗಿ ಹಿಂದುಳಿದವರು, ಅಲೆಮಾರಿಗಳು, ಇಂಥ ಜನ ಇವ್ರು ಯಾವ ಪಕ್ಷಕ್ಕೆ ವೋಟ್ ಮಾಡ್ತಾರಂತ ನಮ್ಗೆಲ್ಲರಿಗೂ ಗೊತ್ತು. ಇವತ್ತು ಅವರಲ್ಲಿ ದಾಖಲೆ ಇಲ್ಲ, ಅವ್ರದ್ದು ಹೆಸರಿರೋದಿಲ್ಲ ಅಂತ ಹೇಳಿ SIR ಅಂತಕ್ಕಂಥ ಒಂದು ಷಡ್ಯಂತ್ರವನ್ನು, ಒಂದು ಭೂತವನ್ನು, ಒಂದು ಪೆಂಡಾಭೂತವನ್ನು ಬಿಜೆಪಿಯ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಚುನಾವಣಾ ಆಯೋಗ ಆಗಿರ್ತಕ್ಕಂಥ ಮುಖ್ಯ ಚುನಾವಣಾ ಆಗಿರ್ತಕ್ಕಂಥ ಜ್ಞಾನೇಶ್ ಕುಮಾರ್ ಅವರು ಇವತ್ತು ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ನಮ್ಮನ್ನೆಲ್ಲರನ್ನು ಬೀದಿಗೆ ತಂದು ಇಲ್ಲಿ ಕೂರಿಸತಕ್ಕಂಥ ಕೆಲಸ, ಮತದಾರ ತೆಗೆತಕ್ಕಂಥ ಕೆಲಸ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನತಕ್ಕಂಥ ನಾವು ಮರಿಬಾರದು. ಇವತ್ತು ನಮ್ಮ ಕಾಂಗ್ರೆಸ್ ನಡೆ ಮತದಾನದ ಕಡೆ, ಕಾಂಗ್ರೆಸ್ ರಕ್ಷಣೆ, ಮತದಾರ ರಕ್ಷಣೆ ಇವತ್ತೇ DK ಶಿವಕುಮಾರ್ ಮತ್ತು ಹರಿಪ್ರಸಾದ್ ಮತ್ತು ನಾಗೇಂದ್ರ ಏನು ಹೇಳಿದರೆ ಇವತ್ತು ಅದು ಉಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇಲ್ಲಿ ಇರ್ತಕ್ಕಂಥ ನಮ್ಮ BLA-ಗಳು ನಾನು ಕೇಳೋದಿಷ್ಟೇ, ನಾಳೆಯಿಂದ ಜೂನ್ 30ರಿಂದ ಜುಲೈ 29ರವರೆಗೆ ಒಂದು ಫೇಸ್ ನಡೀತಾ ಇದೆ. ನಾವು ಆಕ್ಟಿವ್ ಆಗಿರ್ಬೇಕು. ಈ ಫಾರ್ಮ್ 9, ಫಾರ್ಮ್ 10 ಅನ್ನೋದು ಮತದಾನ ಉಳಿಸೋದು, ಮತದಾರರಾಗಲಿಕ್ಕೆ ತೆಗಿಲಿಕ್ಕೆ ಅವಕಾಶ ಇದೆ, ಇರ್ಲಿಕ್ಕೆ ಅವಕಾಶ ಇದೆ. ಮರೆತರೆ ಇದ್ದವ್ರು ಕೂಡ ಹೋಗ್ಬಿಡ್ತೀವಿ. ಫಾರ್ಮ್ 9, ಫಾರ್ಮ್ 10 ಅನ್ನೋದು ತುಂಬ ವೆರಿ 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 ಇಂಪಾರ್ಟೆಂಟ್. ಅದಕ್ಕಾಗಿ ಇಷ್ಟು BLA-ಗಳು ನನ್ನ ಪ್ರಕಾರ ಈ ಸರ್ ವಿಷಯ ಹೇಳಿದ್ದೀನಿ. ಮತ್ತೊಂದು ಒಂದೇ ಮಾತು ಹೇಳ್ತೀನಿ, ಜೂನ್ 30ರಿಂದ ಜುಲೈ 29 ಮರಿಬೇಡಿ. ಅದಕ್ಕಾಗಿ ಈಗ ಸ್ಟಾರ್ಟ್ ಆಗುತ್ತಲ್ಲ, BLO-ಗಳು ಮನೆಗೆ ಹೋಗ್ತಾರೆ. ಈ ಮನ್ಯಾಗ ಇಲ್ಲ ಏನು ಮಾಡ್ತಾರೆ, ಈ ಮನ್ಯಾಗ ಇದ್ದಾರೆ ಅವ್ರು ಏನು ಮಾಡ್ತಾರೆ, ಇದ್ರೆ ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ, ಇಲ್ಲ ಒಂದು ಸ್ಟಿಕ್ಕರ್ ಅಂಟಿಸ್ತಾರೆ. ಇದ್ರೆ ಏನು ಸ್ಟಿಕ್ಕರಪ್ಪ ಅಂದರೆ ಬ್ಲೂವಲ್ಲಿರ್ತಕ್ಕಂಥ ಚೌಕಾಕಾರದ ಒಂದು ಸ್ಟಿಕ್ಕರ್ ಇರುತ್ತೆ. ಇದ್ರೆ ಇಲ್ಲಾಂದ್ರೆ ರವಂಡಾದ ವೃತ್ತಾಕಾರ ಇರ್ತಕ್ಕಂಥ ಕೆಂಪು ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ. ಇದು ಐಡೆಂಟಿಫಿಕೇಶನ್ ಮಾಡಕ್ಕೆ BLO ನಮ್ಮ ಜವಾಬ್ದಾರಿ ಸ್ಟಾರ್ಟ್ ಆಯ್ತು. ಹೌದಾ? ಇದ್ರೆ ಚೌಕಾಕಾರ, ಇಲ್ಲ ಅಂದ್ರೆ ಕೆಂಪ ವೃತ್ತಾಕಾರ ಒಂದು. ಅದಾದ್ಮೇಲೆ ಒಂದು BLO ಬೂತ್ ಲೆವೆಲ್ ಆಫೀಸರ್ ಆಗಿರ್ತಕ್ಕಂಥ ಟೀಚರು, ಅಂಗನವಾಡಿ VO ಇವರೆಲ್ಲ ಸೇರಿ ಏನು ಮಾಡ್ತಾರೆ ಬೂತ್ನಲ್ಲಿ, ಆ ಮನೇಲಿ ಇಲ್ಲ ಅಂತಂದ್ರೆ 3 ಬಾರಿ ವಿಸಿಟ್ ಮಾಡಲೇಬೇಕು. ಇದು SIR ಪ್ರಕ್ರಿಯೆಯಲ್ಲಿ GO ಗೌರ್ಮೆಂಟ್ ಆರ್ಡರ್ ಇದೆ. ಅವರು ಒಂದು ಸಲ ಸ್ಟಿಕ್ಕರ್ ಅಂಟಿಸಿದ ಮೇಲೆ ಡೇಟ್ ಬರ್ತಾರೆ, ನಾನು ನಿಮ್ಮ ಮನೆಗೆ ಬಂದಿದ್ದೆ ನೀವಿಲ್ಲ, 2ನೇ ಸಾರಿ ಈ ಡೇಟ್ ಬಂದಿದ್ದೆ ನಿಮ್ಮ ಮನೆಗೆ ಬಂದಿದ್ದೆ ಇಲ್ಲ, ಮತ್ತೆ 3ನೇ ಡೇಟ್ ಬರ್ತಾರೆ, ಡೈರೆಕ್ಟಾಗಿ ಅದು ವೋಟರ್ ಲಿಸ್ಟಿಂದ ಡಿಲೀಟ್, ಸೇರ್ಪಡೆಗೆ ಅವಕಾಶ ಇಲ್ಲ, ಅಂಥವ್ರು ಯಾರು ಅಂತ ಹುಡುಕಿದಾಗ ಬದುಕಲಿಕ್ಕೆ ಹೋಗಿರ್ತಕ್ಕಂಥ ಬೆಂಗಳೂರು, ಬೀದರ್, ಗುಲ್ಬರ್ಗ ಹೋಗಿರ್ತಕ್ಕಂಥವ್ರು, ಬಡವರಾಗಿರ್ತಕ್ಕಂಥವ್ರು, ಅಲೆಮಾರಿಗಳಾಗಿರ್ತಕ್ಕಂಥವ್ರು, ಅವ್ರನ್ನ ಹುಡುಕ್ಬೇಕಲ್ಲ ನಾವು BLA-2 ಕಾಂಗ್ರೆಸ್ನವರು. ಅದು ನಮ್ಮ ಜವಾಬ್ದಾರಿ. ಟೀಚರ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ಪ್ರಾಸೆಸ್ ಮಾಡ್ತಾರೆ ಅವರು, ಅದು ನಮ್ಮ ಜವಾಬ್ದಾರಿ. ನಾವು ಕೆಲಸ ಮಾಡಬೇಕು. ಬರೀ ನಾವು ಮಾತಾಡ್ತೀವಪ್ಪ, ಕೆಲಸ ಮಾಡೋದಲ್ಲ ಅಂದರೆ ಮತ್ತು BJP ಅವರು ಅವ್ರೇನು ಅವ್ರದ್ದು ಪ್ಲ್ಯಾನ್ ಇದೆ ಆ ಪ್ಲ್ಯಾನಲ್ಲಿ ಅವ್ರು ಸಕ್ಸಸ್ ಆಗಿಬಿಡ್ತಾರೆ. ಅವ್ರ ಪ್ಲ್ಯಾನ್ ಫೇಲ್ ಮಾಡಬೇಕಂದ್ರೆ
ನಾವು ಎಲ್ಲರೂ ಫೀಲ್ಡ್ ಇದ್ದು ನಾವು ಕೆಲಸ ಮಾಡಬೇಕು. 1 ತಿಂಗಳ ನಾವು ಟೈಮ್ ತೆಗಿಬೇಕು. ಈಗ ಭಾಳ ಇಂಪಾರ್ಟೆಂಟ್ ಒಂದು ಲಾಸ್ಟ್ ವಿಷಯ ವಿಜಯಕುಮಾರ್ ಅವರು ಹೇಳಿದರು. BLOs 3 ಬಾರಿ ವಿಸಿಟ್ ಮಾಡ್ತಾರೆ. ಫಸ್ಟ್ ಟೈಮ್ ಬರ್ತಾರೆ, ಡೇಟ್ ಟೈಮ್ ಹಾಕ್ತಾರೆ. ಡೇಟ್ ಟೈಮ್ ಹಾಕಿ ನಾನು ಇವತ್ತು ನಿಮ್ಮ ಮನೆಗೆ ವಿಸಿಟ್ ಮಾಡಿದ್ದೆ, ನಿಮ್ಮದು ಮನೆ ಲಾಕ್ ಇತ್ತು ಅಂತ ಒಂದು ಡೇಟ್ ಹಾಕಿ ಮತ್ತೆ ನೆಕ್ಸ್ಟ್ ಡೇಟ್ ಅದರಾಗೆ ಬರೆದು ಅಂಟಿಸಿ ಹೋಗ್ಬಿಡ್ತಾರೆ. ಸೆಕೆಂಡ್ ಟೈಮ್ ಕೂಡ ಅದೇ ವಿಸಿಟ್ ಮಾಡ್ತಾರೆ. ಥರ್ಡ್ ಟೈಮ್ ಕೂಡ ಬರ್ತಾರೆ. ಆಮೇಲೆ ಒಂದು ದೊಡ್ಡದು ಸ್ಟಿಕ್ಕರ್ ಹಾಕಿಬಿಡ್ತಾರೆ, ಡೋರ್ ಲಾಕ್ ಅಂತ. ಅವಾಗ ಮುಗೀತು ನಮ್ಮ ಕೆಲಸ. ಆವಾಗ ನಮ್ಮದು ಮೇನ್ ಜವಾಬ್ದಾರಿ ನಾವು ಹುಡುಕ್ಬೇಕು ಅಂಥ ಮತದಾರ ಎಲ್ಲಿ ಇದ್ದಾನೆ. ಈ ಓಣಿಯಿಂದ ಬೇರೆ ಓಣಿಗೆ ಹೋಗಿದ್ದಾನ, ಇಲ್ಲ ಈ ಬೂತಿಂದ ಆ ಬೂತ್ಗೆ ಹೋಗಿದ್ದಾನ, ಈ ಊರಿ ಇಲ್ಲ ಅಂತ ಬೇರೆ ಊರಿಗೆ ಹೋಗಿದ್ದಾನ. ಅದು ಜವಾಬ್ದಾರಿ ನಮ್ಮದು. ಹೌದು, ಹುಡುಕ ಅವನಿಗೆ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು. ಅದು ಒಂದು. ಇನ್ನೊಂದು ವಿಷಯ, ಈಗ ವೋಟರ್ ಲಿಸ್ಟಲ್ಲಿ ಯಾರ್ದು ಹೆಸರು ಇರಬಾರ್ದು ಅಂತ ಸ್ವಲ್ಪ ಕೈ ಎತ್ತಪ್ಪ. ಎಲ್ಲಾರ್ದು ಬೇಕಾ? ಎಲ್ಲಾರು ಬೇಕು. ಎಲ್ಲಾರ್ದು ವೋಟರ್ ಲಿಸ್ಟಲ್ಲಿ ಹೆಸರು ಬೇಕಂದ್ರೆ ಈ ಏನು ಎನ್ಯುಮರೇಷನ್ ಫಾರ್ಮ್ ಇದೆಯಲ್ಲ, ನೀವು BLOsಗೆ ವಾಪಸ್ ಕೊಟ್ಟಿದ್ರ ಮೇಲೆ ನಿಮ್ಮ ವೋಟರ್ ಲಿಸ್ಟಲ್ಲಿ ಹೆಸರು ಬರೋದು. ನೀವು ಎನ್ಯುಮರೇಷನ್ ಫಾರ್ಮ್ ತೊಗೊಂಡು ಅವರು ಈ ಥರ ತೊಗೊಂಡು ಮತ್ತೆ ನಾನು ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ಮ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಲ್ಲ. 2 ಅಪ್ಲಿಕೇಶನ್ ಕೊಡ್ತಾರೆ. ಪ್ರತಿ ಮತದಾರರಿಗೆ 2 ಅಪ್ಲಿಕೇಶನ್ ಕೊಡ್ತಾರೆ. 2 ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕು. 1 ಅಪ್ಲಿಕೇಶನ್ BLO ಕೊಡಬೇಕು. ಇನ್ನೊಂದು ಅಪ್ಲಿಕೇಶನ್ ಅಕ್ನಾಲಜ್ಮೆಂಟ್ ತಗೋಬೇಕು. BLO ಹತ್ರ ರಿಸೀವ್ಡ್ ಅಕ್ನಾಲಜ್ಮೆಂಟ್ ತಗೊಂಡು ನಾವು ಒಂದು ಇಟ್ಕೋಬೇಕು. ಮತ್ತೆ 2 ತಗೊಂಡು 2 ಇಟ್ಕೊಂಡ್ರೆ ವೋಟರ್ ಲಿಸ್ಟಲ್ಲಿ ಹೆಸರು 0. ಮ್ಯಾಪಿಂಗ್ ಆಗಿದೆ, ನಮ್ಮ ಕೆಲಸ ಆಗಿದ್ಬಿಟ್ಟಿದಪ್ಪ ಅಂತ ಅನ್ಕೋಬೇಡ್ರಿ. ಮ್ಯಾಪಿಂಗ್ ಯಾರ್ದು ಮ್ಯಾಪಿಂಗ್ ಆಗಿದೆ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಮನೆಗೆ ಬಂದು ಕೊಡ್ತಾರೆ. ಆಮೇಲೆ ಒಂದು ಫೋಟೋ, ಹಳೆ ಫೋಟೋ ಏನೈತಲ್ಲ ಆ ಫೋಟೋ ಜೊತೆಗೆ ಪ್ರಿಂಟೆಡ್ ಬಂದ್ಬಿಡ್ತದೆ ಆಮೇಲೆ. ಈಗ ಪ್ರಿಂಟ್ ಮೇಲೆ ಬಂದಿದೆ, ಈ ಕರೆಕ್ಟ್ ಕೆಲಸ ಏನಪ್ಪ ಇದೇ ಇರೋದು ಇಂಪಾರ್ಟೆಂಟ್. ಈಗ 2000 ಓಟು 2002 ಮತದಾರ ಪಟ್ಟಿ ನಿಮಗೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್ ಕೆಲಸ ಈಗ ಇರೋದು. ಮೇಲೆ ಯಾರ್ದು ಹೆಸರು ಬಂದಿದೆಯಲ್ಲ, 5 ಕಾಲಮಲ್ಲಿ ಯಾರ್ದು ಪ್ರಿಂಟೆಡ್ ಹೆಸರು ಬಂದಿದೆಯಲ್ಲ ಅವ್ರದ್ದು 2002 ವೋಟರ್ ಪಟ್ಟಿಯಲ್ಲಿ ಏನಿದೆ ಅದು ಇಲ್ಲಿ ಬರಿಬೇಕು. ಲೆಫ್ಟ್ ಸೈಡ್ ಕಾಲಮ್ನಲ್ಲಿ ಬರಿಬೇಕು 2002. ಅಕಸ್ಮಾತ್ ಅವತ್ತು 2002ನಲ್ಲಿ ನಾನು ಓಟ್ ಇಲ್ಲಪ್ಪ, ನಂದು 2002 ಪಟ್ಟಿಯಲ್ಲಿ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲ. ಅವಾಗ ಏನು ಮಾಡಬೇಕು? ಅವಾಗ ನೀವೇನು ಮಾಡಬೇಕು, ಆ ಪಟ್ಟಿಯಲ್ಲಿ ಹುಡುಕು ನಮ್ಮ ತಂದೆನ, ತಾಯಿನ, ಅಜ್ಜಿನ, ಅಜ್ಜನ ಯಾರ್ದನ ಹೆಸರು ಇಲ್ಲಿ ಬರಿಬೇಕು ರೈಟ್ ಸೈಡ್ ಕಾಲಮ್ನಲ್ಲಿ. ಇದು ಎಲ್ಲ ಫಿಲಪ್ ಮಾಡಿ ಇಲ್ಲಿ ಸೈನ್ ಮಾಡಿ ವಾಪಸ್ ಕೊಟ್ರೇನೆ ಮಾತ್ರ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಎಂಟ್ರಿ ಆಗ್ತದೆ. ಇದು ಸೂರ್ಯ ನ್ಯೂಸ್ ಕನ್ನಡ.